ಪಾಕಿಸ್ತಾನದ ನರಿಬುದ್ಧಿ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಶಾಂತಿಯ ದೂತನಾಗಿ ಬಿಂಬಿಸಿಕೊಂಡು ಅದನ್ನೇ ತನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡು ದಾಳಿ ಮಾಡೋ ಪ್ರಯತ್ನ ಮಾಡುವಂತಹ ಬುದ್ಧಿ ಯಾರಿಗಿದೆ ಅಂತ ಹೇಳಿದ್ರೆ ಪಾಕಿಸ್ತಾನ. ಮಾತಿಗೂ ನಡತೆಗೂ ವ್ಯತ್ಯಾಸ ಇಲ್ಲ ಅಂತ ನಾವು ವ್ಯಕ್ತಿಗಳಿಗೆ ಹೇಳ್ತಾ ಇರ್ತೀವಿ. ಆ ವ್ಯಕ್ತಿ ಮಾತನಾಡೋದೇ ಒಂದು, ಹೇಳೋದೇ ಒಂದು, ಮಾಡೋದು ಇನ್ನೊಂದು ಅಂತ ನಾವೆಲ್ಲ ಮಾತನಾಡ್ತಾ ಇರ್ತೀವಿ ವ್ಯಕ್ತಿಗತ ರೂಪದಲ್ಲಿ. ಅದು ದೇಶಕ್ಕೂ ಕೂಡ ಅಪ್ಲೈ ಆಗುತ್ತೆ. ಯಾರಿಗೆ ಅಪ್ಲೈ ಆಗುತ್ತೆ? ಪಾಕಿಸ್ತಾನಕ್ಕೆ ಅಪ್ಲೈ ಆಗುತ್ತೆ. ಇತ್ತೀಚೆಗೆ ಇರಾನ್ ಮತ್ತು ಅಮೆರಿಕಾದ ನಡುವೆ ಶಾಂತಿ ದೂತನಂತೆ ನಟಿಸಿ ಅದರಲ್ಲಿ ಫೇಲ್ ಆಗಿದ್ದಂಥ ಪಾಕಿಸ್ತಾನ ಇದೀಗ ಭಾರತದ ಮೇಲೆ ಒನ್ಸ್ ಅಗೇನ್ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಅದು ಆಪರೇಷನ್ ಸಿಂಧೂರ ಆದ ನಂತರ ಮೊದಲ ಬಾರಿಗೆ ಇಂಥದ್ದೊಂದು ಪ್ರಯತ್ನಗಳು ಜಮ್ಮು ಕಾಶ್ಮೀರದ ವಿವಿಧ ಭಾಗಗಳಲ್ಲಾಗಿದೆ. ಹಾಗಾದರೆ ಏನಾಯ್ತಿದು? ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಇರುವ ಪರಿಸರ ವ್ಯವಸ್ಥೆಯೇ ನನಗೆ ಕಣ್ಗಾವಲಾಗಿ ನನಗೆ ಸಹಾಯ ಮಾಡುತ್ತೆ ಎನ್ನುವಂತಹ ಬುದ್ಧಿಯಲ್ಲಿರುವಂತಹ ಪಾಕಿಸ್ತಾನ ಇದೀಗ ದಾಳಿ ಮಾಡೋ ಪ್ರಯತ್ನ ಮಾಡಿತು. ಆದರೆ ಭಾರತ ಸುಮ್ಮನಿತ್ತ? ಖಂಡಿತ ಇಲ್ಲ. ಅದಕ್ಕೆ ಪ್ರತಿ ದಾಳಿಯಾಗಿ ಮಾಡೋ ಪ್ರಯತ್ನವನ್ನು ಕೂಡ ಭಾರತ ಕೊಟ್ಟಿದೆ. ಹಾಗಾದರೆ ಏನಾಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ ಅದ್ರ ಬಗ್ಗೆ. ಜಮ್ಮು ಕಾಶ್ಮೀರದ ರಜೌರಿ ವಲಯದಲ್ಲಿ ಉಗ್ರರನ್ನು ಭಾರತದೊಳಗೆ ನುಸುಳೋದಕ್ಕೆಲ್ಲ ಪ್ರಯತ್ನ ಪಟ್ಟಿದ್ರು. ಅವರನ್ನು ನಾವೆಲ್ಲ ಮಟಾಮಶ್ ಮಾಡಿದ್ದೇವೆ. ಏನೇನಾಯ್ತು ನೋಡೋಣ. ರಜೌರಿ ಗಡಿಯಲ್ಲಿ ಪಾಕ್ ನರಿಬುದ್ಧಿ ಪ್ರದರ್ಶನ ಆಗಿದೆ. ಜಮ್ಮು ಕಾಶ್ಮೀರದ ರಜೌರಿ ವಲಯದಲ್ಲಿ LOC ಅಲ್ಲಿ ಭೀಕರ ಗುಂಡಿನ ದಾಳಿ ಆಯಿತು. ಒಂದು 2 ಗಂಟೆಗಳ ಕಾಲ ನಿರಂತರವಾಗಿ ಅಪ್ರಚೋದಿತವಾಗಿ ದಾಳಿಯಾಗಿದ್ದನ್ನೆಲ್ಲ ನೋಡಿದ್ದೀವಿ. ಇತ್ತೀಚೆಗೆ ಅಲ್ಲಿಯ ನಾಯಕರುಗಳೆಲ್ಲ ಬೇರೆ ನಾಯಕರುಗಳು ಹೇಳಿಕೆ ಕೊಟ್ಟರು. ನಾವು ದಾಳಿ ಮಾಡಿಸ್ತೀವಿ ಸಿಂಧು ನದಿ ನೀರಿನ ವಿಚಾರವಾಗಿ ಸಂಬಂಧಪಟ್ಟಂತೆ ಬೇರೆ ಕಾರಣಗಳಿಗಾಗಿ ಅಂತ. ಇದೀಗ ಅದರ ಪ್ರಯತ್ನದ ಭಾಗವಾಗಿ ಇಂಥದ್ದೊಂದಾಗಿದೆ. ಜುಲೈ ಅಂದರೆ ಶುಕ್ರವಾರ ರಾತ್ರಿ ಆಗಿದೆ. ಇದು 10 ಗಂಟೆಗೆಲ್ಲ ಆಯ್ತಂತೆ. ಯೋಧರೆಲ್ಲ ಎಚ್ಚೆತ್ತುಕೊಂಡರು, ಗುಂಡಿನ ದಾಳಿಯೆಲ್ಲ ಆರಂಭಿಸಿದ್ದಾರೆ. ಒಂದು 2 ಗಂಟೆಗಳ ಕಾಲ ದಾಳಿ ಪ್ರತಿದಾಳಿ ಎಲ್ಲವೂ ಕೂಡ ಆಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ನಂತರ ಮೊದಲ ಬಾರಿಗೆ ಈ ದೊಡ್ಡ ಪ್ರಮಾಣದಲ್ಲಿ ದಾಳಿ ಪ್ರತಿದಾಳಿಗಳೆಲ್ಲ ಆಗಿದೆ ಅಂತ. ಸಾವಿನ ನೋವು ಅಂದರೆ ಯಾವುದೇ ಸಾವು ನೋವುಗಳು ಯಾವುದೂ ಆಗಿಲ್ಲ ಅಂತೆಲ್ಲ ಹೇಳಲಾಗ್ತಾ ಇದೆ. ಕವರ್ ಫೈರಿಂಗ್ ನೆರವು ಮಾಡ್ತಾ ಇದ್ದಾರೆ ಅವರು. ಅಂದರೆ ಯಾವ್ಯಾವ ಮುಂಚೂಣಿ ಚೌಕಿಗಳಿರುತ್ತೆ ಅವುಗಳನ್ನು ಗುರಿಯಾಗಿಸಿಕೊಂಡು ಇಂಥದ್ದೊಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಗಡಿಯಾಚೆಗಿನ ಭಯೋತ್ಪಾದನೆ ಅವರನ್ನು ನುಸುಳೋದಕ್ಕೆ ಬಿಡೋದು, ನುಸುಳಿದ ನಂತರ ಅದನ್ನು ದಾಳಿ ಮಾಡಿಸೋದಕ್ಕೆ ಯತ್ನಿಸೋದು ಇತ್ಯಾದಿ ಅಂತ. ಅಂದರೆ ಅಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿರುವಂಥ ಬಲೂಚಿಗಳು ಪಾಕಿಸ್ತಾನದ ಪೊಲೀಸರನ್ನು ಹೊಡಿತಿದ್ದಾರೆ, ಪಾಕಿಸ್ತಾನದ ಸೈನಿಕರನ್ನು ಹೊಡಿತಾ ಇದ್ದಾರೆ. ಅಲ್ಲಿರುವಂತಹ TTP ಉಗ್ರರು ಬೇರೆ ಕಡೆಗಳ ದಾಳಿ ಮಾಡಿ ರೆಸಿಸ್ಟೆನ್ಸ್ ಪಡೆಗಳೇನಿದೆ ಅವುಗಳನ್ನು ದಾಳಿ ಮಾಡೋ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇತ್ತ POK ಅಲ್ಲಿ ಸೈನಿಕರ ವಿರುದ್ಧ ತಿರುಗಿ ಬಿದ್ದಿದ್ದನ್ನು ನೋಡ್ತಾ ಇದ್ದೀವಿ. ಎಲ್ಲ ಆಂತರಿಕ ಬೆಳವಣಿಗೆಗಳ ನಂತರವೂ ಕೂಡ ಇದೀಗ ಪಾಕಿಸ್ತಾನದ ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಅಥವಾ ಇಂಥದ್ದೊಂದು ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆಲ್ಲ ಆಯಿತು. ಆದರೆ ಭಾರತೀಯ ಯೋಧರು ಕೂಡ ಇದಕ್ಕೆ ತಕ್ಕನಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಆಪರೇಷನ್ ಸಿಂಧೂರದ ಬಳಿಕ ದೊಡ್ಡ ದಾಳಿಯಾಗಿರೋ ಘಟನೆ ಇದು. ನಾವಾಗಲೇ ಹೇಳಿದೆ, ಏಪ್ರಿಲ್ 22, 2025 26 ಜನ ಪಹಲ್ಗಾಮ್ನಲ್ಲಿ ಮೃತಪಟ್ಟರು. ಅದಕ್ಕಾಗಿ ಪ್ರತಿಕಾರವಾಗಿ ಮೇ ತಿಂಗಳಲ್ಲಿ ನಾವು ಮಧ್ಯರಾತ್ರಿ ಏಕಾಏಕಿಯಾಗಿ ಆಪರೇಷನ್ ಸಿಂಧೂರ್ ಮಾಡಿದ್ವಿ. ಆಪರೇಷನ್ ಸಿಂಧೂರ್ನ ಭಾಗವಾಗಿ 9 ಅವರ ಉಗ್ರ ನೆಲೆಗಳನ್ನೆಲ್ಲ ಹೊಡೆಸಿದ್ವಿ. ಇದೀಗ ಅದಕ್ಕೆ ಇವರೆಲ್ಲ ಮಾಡ್ತಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರಜೌರಿ ಮತ್ತು ಇನ್ನೊಂದು ಪ್ರದೇಶ ಅಂತ ನಾನು ಹೇಳಿದೆ, ಆ ಎಲ್ಲ ಪೂಂಚ್ ನೈಸರ್ಗಿಕವಾಗಿ ಕವರ್ ಇರುವಂತಹ ಪ್ರದೇಶ. ಇದು ದಟ್ಟವಾದಂಥ ಅರಣ್ಯ ಇದೆ. ಇಲ್ಲೆಲ್ಲ ನಾವು ನುಸುಳಿ ಹೋಗ್ಬೋದು ಎನ್ನುವಂಥ ಒಂದು ಬಂಡ ಧೈರ್ಯ ಅವರಿಗೆ. ಹೀಗಾಗಿ ಅಲ್ಲೆಲ್ಲ ಬಂದಿದ್ದರು ಅಂತ ಸುಲಭವಾಗೆಲ್ಲ ಅಡಗ್ತಾಣ ಆಗಿದೆ ಇತ್ಯಾದಿ ಅಂತಿದೆ. 10 ರೌಂಡ್ಗಳಷ್ಟೆಲ್ಲ ಸಣ್ಣ ಪ್ರಮಾಣದ ಫೈರಿಂಗ್ ಮಾತ್ರ ಆಗಿತ್ತಂತೆ. ಅಂದರೆ ಒಂದು 7-8 ರೌಂಡ್ ಫೈರಿಂಗ್ ಆಗಿತ್ತಂತೆ ಆಪರೇಷನ್ ಸಿಂಧೂರ್ ಆದಮೇಲೆ. ಇದಕ್ಕೆ 2 ಗಂಟೆಗಳ ಕಾಲ ಆಗಿದ್ದಿದೆ ಮೊದಲ ಬಾರಿಗೆ ಅಂತ ಹೇಳ್ತಿದ್ದಾರೆ. 9 ಪ್ರಮುಖ ನೆಲೆಗಳನ್ನೆಲ್ಲ ನಾವು ಹೊಡೆದಿದ್ವಿ. ಅದರಲ್ಲಿ 5 POKಯಲ್ಲಿತ್ತು, 4 ಪಾಕಿಸ್ತಾನದ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಪ್ರಮುಖ ಪ್ರದೇಶಗಳೆಲ್ಲ ಇತ್ತು. ಅವುಗಳನ್ನು ಹೊಡೆದುರುಳಿಸಿದ್ವಿ. ಇದೀಗ ಈ ರಜೌರಿ ಮತ್ತು ಪೌಂಚ್ ಪ್ರದೇಶಗಳನ್ನು ಪಾಕಿಸ್ತಾನದವರು ಅನೇಕ ವರ್ಷಗಳಿಂದ ಗುರಿಯಾಗಿಸಿಕೊಂಡು ಇಂಥದ್ದೊಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಇದೊಂದಾಯಿತು. ಭಾರತೀಯ ಸೈನಿಕರು ಉತ್ತರ ಕೊಟ್ಟರು. ಮತ್ತೊಂದು ಕಡೆ ನಮಗೆಲ್ಲ ಆಪರೇಷನ್ ಸಿಂಧೂರ್ ನೆನಪಿದೆಯಾ? ಸಹಜವಾಗಿ ಪ್ರತಿಯೊಬ್ಬ ಭಾರತೀಯರಿಗೆ ನೆನಪಿರಬೇಕಾದಂತಹ ಒಂದು ಘಟನೆ ಇದು, ಒಂದು ಪ್ರತೀಕಾರ ಅಂತ ಹೇಳ್ಬೋದು. ಇದು 26 ಜನ ಮೃತಪಟ್ಟರು. ಇದಕ್ಕಾಗಿ ನಮ್ಮ ಮಹಿಳೆಯರೆಲ್ಲ ಮೃತಪಟ್ಟಿದ್ದಾರೆ ಅಂಥೇಳಿ ಅದಕ್ಕೆ ಸಿಂಧೂರ್ ಅಂತ ಹೆಸರು ಕೊಟ್ವಿ. ಆಪರೇಷನ್ ಸಿಂಧೂರ್ ಆಯಿತು. ಲಷ್ಕರ್ ಮತ್ತು ಜೈಷೆ ಮೊಹಮ್ಮದ್ನ ಘಟಕಗಳ ಮೇಲೆಲ್ಲ ನಾವು ದಾಳಿಯಾಗಿದ್ದನ್ನು ನೋಡಿದ್ದೀವಿ. ಭಾರತದ 72, ಪಾಕಿಸ್ತಾನದ 42, ಅಂದರೆ 114 ಯುದ್ಧ ವಿಮಾನಗಳು ಮುಖಾಮುಖಿಯಾಗಿದ್ದವು. ಆಗಸದಲ್ಲಿ 52 ನಿಮಿಷಗಳ ಕಾಲ ಆಪರೇಷನ್ ಸಿಂಧೂರ್ ಎಲ್ಲ ನಡೀತು. 12,500 ಕೋಟಿ ರೂಪಾಯಿಗೂ ಕೂಡ ಹೆಚ್ಚು ಯಾರಿಗೆ ದಾಳಿ ಮಾಡಿದ್ವಿ? ಅದೇ ಪಾಕಿಸ್ತಾನಕ್ಕೆ ನಾವೆಲ್ಲ ಹಾನಿಯನ್ನು ಉಂಟು ಮಾಡಿದ್ದನ್ನು ನೋಡಿದ್ದೀವಿ. 9 ಎಲ್ಲೆಲ್ಲಿ ಅದು ಬಹಲ್ಪುರ ಇರ್ಬೋದು, ಮುರುಡಿಕೆ ಆಗಿರ್ಬೋದು, ಬೇರೆ ಪ್ರದೇಶಗಳಲ್ಲಿ ಯಾರ್ಯಾರು ಭಾರತಕ್ಕೆ ಬೇಕಾದಂಥ ಭಯೋತ್ಪಾದಕರಿದ್ದರು ಅವರನ್ನೆಲ್ಲ ಅವರ ಕುಟುಂಬವನ್ನು ಸರ್ವನಾಶ ಮಾಡೋ ಪ್ರಯತ್ನವನ್ನು ಆಪರೇಷನ್ ಸಿಂಧೂರ್ನ ಮುಖಾಂತರ ಮಾಡಿದ್ವಿ. ಇದೊಂದು ಘಟನೆ ಆಯಿತು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಗಡಿಯಲ್ಲಿ ಭಾರತದ ಡಿಜಿಟಲ್ ಕವಚ ಇದೆ.
ಏನು ಡಿಜಿಟಲ್ ಕವಚ, 24/7 ಹೈಟೆಕ್ ಡ್ರೋನ್ಗಳನ್ನು ಬಳಕೆ ಮಾಡ್ತಾ ಇದ್ದೀವಿ, CCTV, ಒಂದು ಸ್ಮಾರ್ಟ್ ಫೆನ್ಸಿಂಗ್ ಅಂತ ಒಂದು ವ್ಯವಸ್ಥೆ ತಂದಿದ್ದಾರೆ. ಒಂದು ಕಬ್ಬಿಣದ ಬೇಲೆ ಅಲ್ಲ ಅಂತ ಹೇಳ್ತಿದ್ದಾರೆ, ಅದೊಂದು ಆ್ಯಂಟಿ ಇನ್ಫೆಸ್ಟ್ರಿಯಲ್ ಅಬ್ಸ್ಟಾಕಲ್ ಸಿಸ್ಟಮ್ ಅಂತ AIOS ಅಂತ ಕರೀತಾರೆ ಇದನ್ನು. ಹಗಲು ರಾತ್ರಿ ಎಲ್ಲ ಕಣ್ಣಿಡುತ್ತಂತೆ ಸೆನ್ಸಾರ್ ಇದೆ, ಲೇಸರ್ ವ್ಯವಸ್ಥೆ ಇದೆ, ಇನ್ಫ್ರಾರೆಡ್ ಕ್ಯಾಮ್ರಾಗಳನ್ನೆಲ್ಲ ಜೋಡಣೆ ಮಾಡಲಾಗಿದೆ. ಯಾರಾದರೂ ಈ ಬೇಲಿಗಳನ್ನು ಕತ್ತರಿಸೋದಕ್ಕೆ ಬಂದರೆ ಅದರ ಹತ್ತಿರ ಬಂದರೆ ಎಲ್ಲವೂ ಕೂಡ ಸೈನ್ ಆಗುತ್ತೆ ಅಂತ ವ್ಯವಸ್ಥೆ. ಭೂಗತ ಶ್ರವಣ ಸೆನ್ಸಾರ್ಗಳನ್ನೆಲ್ಲ ಹಾಕ್ತಾ ಇದ್ದೀವಿ. ಕಾಡುಗಳು, ಪರ್ವತಗಳಿಗೆಲ್ಲ ಸುರಂಗವನ್ನು ತೋಡಿಯವರೆಲ್ಲ ಭಾರತದ ಒಳಗೆ ಬರಬಹುದು ಅಂತ ಹೀಗಾಗಿ ಅದನ್ನು ಪತ್ತೆ ಹಚ್ಚೋದಕ್ಕೆ ಸೈನ್ಸ್ಮಿಕ್ ಸೆನ್ಸಾರ್ಗಳನ್ನೆಲ್ಲ ಅಳವಡಿಕೆ ಮಾಡಲಾಗ್ತಾ ಇದೆ. ಯಾವುದಾದ್ರೂ ಒಂದು ಸಣ್ಣ ಮಟ್ಟದ ಭೂಮಿಯ ನಡುಕ ಅಗೆಯುವ ಶಬ್ದ ಏನು ಕಂಡುಬಂದರೂ ಕೂಡ ಅದು ನಮ್ಮ ಸೈನಿಕರಿಗೆಲ್ಲ ಗೊತ್ತಾಗುತ್ತೆ ಅಂತ. ಥರ್ಮಲ್ ಇಮೇಜಿಂಗ್ ಮಾಡ್ತಾ ಇದ್ವಿ, ಲೇಸರ್ ಗೋಡೆಗಳೆಲ್ಲ ಆಗ್ತಾ ಇದೆ. ಈ ಮಂಜು, ಭೀಕರ ಮಳೆ ಇದ್ದಾಗ ದಟ್ಟವಾದ ಕತ್ತಲು, ಅವರ ಉಗ್ರರ ಚಲನವನ್ನು ಪತ್ತೆ ಹಚ್ಚೋದಕ್ಕೆಲ್ಲವೂ ಕೂಡ ಆಗ್ತಾ ಇದೆ. AI ಡ್ರೋನ್ಗಳನ್ನು ಕೂಡ ಭಾರತ ಇದೆ ಗಡಿಯಲ್ಲಿ ಇದನ್ನು ಮಾಡ್ತಾ ಇದೆ. ಆ ಮುಖಾಂತರ ಪಾಕಿಸ್ತಾನ ಕೊಡ್ತಾ ಇದೆ. ಇದು ಒಂದು ಭಾಗ. ಇನ್ನು ಕೊನೆಯದಾಗಿ ಪಾಕಿಸ್ತಾನದ ವಿಚಾರದಲ್ಲಿ ಪಾಕ್ ಆಂತರಿಕ ಬಿಕ್ಕಟ್ಟು, ಗಡಿಯಲ್ಲಿ ಉದ್ವಿಗ್ನತೆ. ದೇಶದೊಳಗೆ ರಾಜಕೀಯ ಅಸ್ಥಿರತೆ ಇದೆ, ಆರ್ಥಿಕ ಬಿಕ್ಕಟ್ಟಾಗ್ತಾ ಇದೆ, ಹಸಿವಿನಿಂದ ಸಾಯ್ತಿದ್ದಾರೆ, ಕುಡಿಯೋದಕ್ಕೆ ನೀರಿಲ್ಲ, ಬ್ರೆಡ್ ತಿನ್ನಬೇಕು ಅಂತ ಹೇಳಿದರೆ ಬ್ರೆಡ್ಡಿಗೆ ಗೋಧಿ ಸಿಗ್ತಾ ಇಲ್ಲ, ಹಿಟ್ಟು ಮಾಡಬೇಕು ಅಂತ ಹೇಳಿದರೆ ಗೋಧಿಗಳು ಸಿಗ್ತಾ ಇಲ್ಲ, ಪಂಜಾಬ್ ಪ್ರಾಂತ್ಯವರು ಗೋಧಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಬಲೂಚಿಗಳ ಆಗ್ತಾ ಇರುವಂತಹ ಹೋರಾಟ, ಆಯಿತಾ TTPಯಿಂದ ಆಗ್ತಾ ಇರುವಂತಹ ದಾಳಿಗಳು, POK ಜನ ಬಡದಾಡ್ಕೊಳ್ತಾ ಇರೋದು, ಪಾಕಿಸ್ತಾನ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾ ಇರೋದು, ಅದೆಲ್ಲವನ್ನು ಕೂಡ ಡೈವರ್ಟ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅಂತ. ಯಾಕಂದರೆ ಪ್ರತಿ ಬಾರಿ ಪಾಕಿಸ್ತಾನದಲ್ಲಿ ಆಂತರಿಕವಾಗಿ ಇಂಥ ಘಟನೆಗಳಾದಾಗಲೇ ಅವರು ಭಾರತದತ್ತ ಬರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಶತ್ರುಗಳ ವಿರುದ್ಧ ಪ್ರತೀಕಾರ ಅಂತ ಅವರು ಹೇಳ್ಕೊಳ್ತಾರೆ. ಆದರೆ ಭಾರತ ಯಾವತ್ತಿಗೂ ಕೂಡ ಸುಮ್ಮನಿರಲ್ಲ. ಇದೀಗ ಪಾಕಿಸ್ತಾನದ ವಿರುದ್ಧ ಒಂದು ಹೊಡೆತವನ್ನು ಭಾರತ ಕೊಡ್ತಾ ಇದೆ.